27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ಹಿಡಿತಾ ಇದೆ. ಸೊ ಯಾರಾಗ್ತಾರೆ ಬಿಜೆಪಿಯ ಫೇಸ್ ಅಥವಾ ಮುಖ್ಯಮಂತ್ರಿ ಎನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ರೇಸ್ನಲ್ಲಿ ತುಂಬಾ ಜನ ಇದ್ದಾರೆ. ದೆಹಲಿ ಮುಖ್ಯಮಂತ್ರಿ ಆಯ್ಕೆಗೆ ಕಸರತ್ತಂತೂ ಬಹಳ ದಿನಗಳಿಂದ ನಡೀತಾ ಇದೆ. ರಿಸಲ್ಟ್ ಬಂದಾಗಲೇ ಆ ಕಸರತ್ತು ಜೋರಾಗಿತ್ತು. ಬಟ್ ಒಂದು ಸ್ವಲ್ಪ ದಿನ ಅದು ಬ್ರೇಕ್ ಬಿದ್ದಿತ್ತು. ಕಾರಣ ಮೋದಿ ಅವರು ಅಮೆರಿಕ ಪ್ರವಾಸ ಅಂತ ಹೇಳಿ ವಿದೇಶ ಪ್ರವಾಸದಲ್ಲಿ ಬ್ಯುಸಿ ಆಗಿದ್ರಿಂದ ಆ ಪ್ರವಾಸಗಳೆಲ್ಲ ಅಂತ್ಯ ಆಗ್ತಾ ಇರೋದ್ರಿಂದ ನಾಳೆನೇ ದೆಹಲಿಯಲ್ಲಿ ಮೊದಲ ಶಾಸಕಾಂಗ ಪಕ್ಷದ ಸಭೆ ಆಗತ್ತಾ. ಯೂಶಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಯಾರು ನಮ್ಮ ಲೀಡರ್ ಅಂತ ಅಲ್ಲಿ ಶಾಸಕರಿಗೆ ಹೇಳುವಂತಹ ಅವಕಾಶ ಇರುತ್ತೆ, ಬೆಂಬಲ ಕೊಡುವಂತಹ ಅವಕಾಶ ಇರುತ್ತೆ. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿತ ಸೂಚಿತ ಕ್ಯಾಂಡಿಡೇಟನ್ನು ಹೇಳುತ್ತೆ. ಅದಾದ ನಂತರ ಅವರಿಗೆ ಸಪೋರ್ಟನ್ನು ಶಾಸಕರು ಕೊಡ್ತಾರೆ. ಹಿಂಗಾಗುತ್ತೆ ಶಾಸಕಾಂಗ ಸಭೆ. ಸೊ ನಾಳೆ ಯಾರಿಗೆ ಅದೃಷ್ಟ ಒಲಿಯುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಫೆಬ್ರವರಿ 19 ಅಥವಾ 20ನೇ ತಾರೀಕು ದೆಹಲಿಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಗಳು ಕೂಡ ಇರುತ್ತೆ. ರೇಸ್ನಲ್ಲಿ ತುಂಬ ಜನ ಇದ್ದಾರೆ. ಮತ್ತು ಔಟ್ ಆಫ್ ದ ಬಾಕ್ಸ್ ಯೋಚನೆಯನ್ನು BJP ಮಾಡುತ್ತಾ ಅನ್ನೋದು ಕುತೂಹಲ. ಯಾಕಂದರೆ ನಾವು ನೋಡಿದ್ದೀವಿ, ಈ ಮೋಹನ್ ಯಾದವಿಂದ ಹಿಡಿದು ಮಧ್ಯಪ್ರದೇಶದ CM, ರಾಜಸ್ಥಾನದ CM ಯಾರ್ಯಾರನ್ನೆಲ್ಲ ಆಯ್ಕೆ ಮಾಡಿದ್ರು ಇವರು BJP ಹೈಕಮಾಂಡ್ನವರು ಅಂತ. ಸೊ ಇಲ್ಲೂ ಕೂಡ ಔಟ್ ಆಫ್ ದ ಬಾಕ್ಸ್ ಯೋಚನೆಯನ್ನು ಮಾಡ್ತಾರಾ ಅನ್ನೋದು ಕುತೂಹಲ.